ಮನದ ಕಡಲು ಚೆನ್ನಾಗಿದೆ ಮೂವಿ ನೋಡಿ ಮುಂಗಾರು ಮಳೆ ನನಗೆ ಹೀರೋ ಪಾರ್ಟ್ ಇಷ್ಟ ಆಯಿತು ಎಮೋಷನ್ಸ್ ಚೆನ್ನಾಗಿದೆ ಸೂಪರ್ ಆಗಿದೆ ಇಷ್ಟು ಬೇಸಿಗೆಗಾಲ ಇದೆ, ಹೊರಗಡೆ ಇಷ್ಟು ಬಿಸಿಲಿದೆ, ಬಟ್ರು ಮಳೆಗಾಲ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಬಿಟ್ರೆ ನಮಗೆ ಈ ಸಿನಿಮಾ ಮುಖಾಂತರ. 28ನೇ ತಾರೀಕು ಇಷ್ಟು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಸುಮುಖ ಸರ್ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ಬರ್ತಿರೋ ಆಕ್ಟರು, ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ರಾಶಿಕಾ ಅವರು ಅಷ್ಟೇ, ಅಂಜಲಿ ಅವರು ಅಷ್ಟೇ, ಯೋಗರಾಜ್ ಭಟ್ ಅವರು ಮುಂಗಾರು ಮಾಡಿದ್ದನ್ನು ಅವತ್ತು ಹೇಗೆ ಮಾಡಿದ್ರು ಇವತ್ತು ಅದೇ ಮ್ಯಾಜಿಕಲ್ ಫೀಲಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ. ಎಲ್ಲ ಕನ್ನಡಿಗರು ನಾನು ಏನು ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನೀವುಗಳು ಬಂದು ನೋಡಿದ್ರೇ ಈ ಥರ ಇನ್ನೂ ಅದ್ಭುತವಾಗಿರೋ ಸಿನಿಮಾಗಳನ್ನ ಮಾಡ್ಬೋದು. ಥ್ಯಾಂಕ್ ಯು. ಜೈ ಮನದ ಕೀರ್ತಿಯಿಂದ everybody's seriously ಕನ್ನಡ ಹುಡುಗರನ್ನ ಕನ್ನಡ ಪಿಕ್ಚರ್ನ ಆಶೀರ್ವದಿಸಿ ಜೈ ಮನದ ಕಡಲು. ಯುವರಾಜ್ ಭಟ್ರ ಜೊತೆ ಕೆಲಸ ಮಾಡಿದ್ರು, ತುಂಬಾ ಜನ ಗೊತ್ತಿಲ್ಲ ಅದು. ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಜರ್ನಿ ಬಿಟ್ವೀನ್ ಹಿಂದೆ ನಾವು ಈ ಅಪ್ಡೇಟ್ಸ್ ವೆರಿ ನೈಸ್. ಇವಾಗಿನ ಜನರೇಷನ್ ಏನ್ ಬೇಕು ಅಂತ ಸೊ ಈ ಥರದೊಂದು ಏನೋ ಬೇಕಿತ್ತು ಹೊಸದಾಗಿ ಸೊ ಯುವರಾಜ್ ಇಸ್ ಪುಟಿಂಗ್ ಆಲ್ ಎಫರ್ಟ್ಸ್ ಎಲ್ಲದಕ್ಕೂ ತುಂಬ ಟ್ರೈ ಮಾಡಿದ್ದಾರೆ. ಅವ್ರ ಜೊತೆ ಜರ್ನಿ ಮಾಡ್ಬೇಕು ಹೇಳ್ತಾ ಇಲ್ಲ. ನಮ್ಮ ನಂದಿತಾರ್ ಮಗ ಅಂತ ಇದ್ರು. ಇಟ್ಸ್ ಅಬೌಟ್ ಹೈ ರೆಸ್ಪೆಕ್ಟ್ ಆಫ್ ನಂದಿತಾರ್. ಕೂತಿರೋರು ಎದ್ದು ಹೋಗಕ್ಕಾಗಲ್ಲ, ಆ ಥರ ಸಿನಿಮಾ ಇದೆ. ಇಂಟ್ರಡಕ್ಷನ್ ಇರ್ಬೋದು, ಸಕ್ಕತ್ತ ಮಾಡಿದ್ದಾರೆ ಸುಮಕರು. ಮತ್ತು ಆಕ್ಟಿಂಗ್ ಮಾಡಿರೋಂಥ ಪ್ರತಿಯೊಂದು ಸೀನ್ ಇರ್ಬೋದು ತುಂಬ ಚೆನ್ನಾಗಿದೆ. ಮೇಕಿಂಗ್ ಇದೆ, ಮತ್ತು ಅಲ್ಲಿ ತೆಗಿರುವಂಥ ಜಾಗ ಇರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಯೋಗರಾಜ್ ಭಟ್ ಅವರು. ಈ ಸಿನಿಮಾ 100 ದಿವಸ ಓಡೇ ಬರ್ತದೆ. ಪ್ರತಿಯೊಬ್ಬ ಪ್ರೇಮಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಇದು. ಮನದ ಕಡಲು ಹೆಸರು ಹೇಳ್ದಂಗೆ ಒಳ್ಳೆ ಮಲೆನಾಡು ಪ್ರದೇಶದಲ್ಲಿ ತುಂಬ ಅದ್ಭುತವಾಗಿ ಸನ್ನಿವೇಶ ಮಾಡಿದ್ದಾರೆ. ಅದು ಮೇಕಿಂಗ್ ಅಂತೂ ಸೂಪರ್ ಆಗಿದೆ. ಮತ್ತು ಸಾಂಗ್ ತುಂಬ ಅದ್ಭುತ ತೆಗೆದಿದ್ದಾರೆ, ಸೂಪರ್ ಆಗಿದೆ. ಯಾಕೆಂದರೆ ಸ್ಟೋರಿನ ಲೀಕ್ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಸಿನಿಮಾದಲ್ಲಿ ನೋಡಿ ಈ ಸಿನಿಮಾನ ಬೆಳೆಸಿದ್ರೆ ತುಂಬ ಸೂಪರ್ ಆಗಿದೆ. 100% ಗ್ಯಾರಂಟಿ ಮೇಡಮ್, ಪಕ್ಕ ಸಿನಿಮಾ ಇದು. ನಾನು ಹೇಳ್ತಾ ಬರ್ತಾ ಇದ್ದೀನಿ, ಮನದ ಕಡಲಲ್ಲ, ಎಲ್ಲರ ಮನಸ್ಸು ಗೆದ್ದ ಕಡಲು ಸಿನಿಮಾ ಇದು. ತುಂಬ ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ಹೇಳ್ತೀನಿ, ಪ್ರೀತಿ ಪ್ರೇಮ ಮಾಡೋರೆಲ್ಲ ಬಂದು ಸಿನಿಮಾ ನೋಡ್ಬೇಕು. ಅಷ್ಟೇ ಸಿನಿಮಾ. ಪ್ರೀತಿಕ್ಕಿಂತ ಜೀವನನೇ ತುಂಬ ದೊಡ್ಡದು ಅಂತ ತೋರಿಸಿದ್ದಾರೆ. ಕಂಟೆಂಟ್ ತುಂಬ ಇಷ್ಟ ಆಯಿತು. ಈ ಜನ್ರೇಷನ್ ಅಲ್ಲಿ ಏನು ನಡೀತಿದ್ದಾರೆ, ಪ್ರೀತಿ ಪ್ರೇಮನ ಆ ವರ್ಲ್ಡಲ್ಲೇ ಮುಳುಗ್ಬಿಟ್ಟಿದ್ದಾರೆ ಎಲ್ಲರೂ. ಈ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಜೀವನ ತುಂಬಾ ದೊಡ್ಡದು ಅನ್ನೋದು. ನಾವು ನಮ್ಮ ಕೆಲಸಗಳನ್ನ ತುಂಬಾ ಮರ್ತೋಗ್ಬಿಟ್ಟಿದ್ದೀವಿ ಪ್ರೀತಿ ಪ್ರೇಮ ಮಧ್ಯದಲ್ಲಿ. ಅದಕ್ಕೆ ಈ ಪ್ರೀತಿ ಪ್ರೇಮ ಎಲ್ಲದಕ್ಕಿಂತ ಜೀವನ ತುಂಬಾ ದೊಡ್ಡದು ಅಂತ ಅನಿಸಿದೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಾಗ ನೀರೇ ತರಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು, ದೇವರು ಕೂಡ ನರಕದಕ್ಕಿಂತ ಹುಡುಗಿರಿ ಈ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿ ಕೊಡ್ತಾರಲ್ಲ ನರಕ, ಅದು ತುಂಬಾ ದೊಡ್ಡದು. ಅದಕ್ಕೆ ಹೇಳ್ತಿದ್ದೀನಿ, ಫಸ್ಟ್ ಹಾಳು ಮಾಡೋರು ಈ ಪ್ರೀತಿ ಪ್ರೇಮದಲ್ಲಿ ಹುಚ್ಚುತ್ತರ ಅಲಿತಿರೋರು ಒಂದು ಸಿನಿಮಾ ನೋಡ್ಬೇಕು.